ಹಾಯ್, ಇವತ್ತಿನ ವಿಡಿಯೋದ್ರಲ್ಲಿ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಮಾಡ್ತೀವಿ. ಮೇನ್ ಆಗಿ CLP ಇಂಡಿಯಾ ಸ್ಕಾಲರ್ಶಿಪ್ ಹಾಗೆ ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಮಾಡ್ತೀವಿ. ಈಗ ಫಸ್ಟ್ CLP ಇಂಡಿಯಾ ಸ್ಕಾಲರ್ಶಿಪ್ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದ್ರೆ 10th, 12th, ಡಿಪ್ಲೊಮೊ, ಅಂಡರ್ ಗ್ರಾಜ್ಯುಯೇಟ್, ಪೋಸ್ಟ್ ಗ್ರಾಜ್ಯುಯೇಟ್ ಮತ್ತೆ ವೊಕೇಶನಲ್ ಕೋರ್ಸಸ್ ಈ ತರ ಎಲ್ಲ ಸ್ಟೂಡೆಂಟ್ಗೂ ಅಪ್ಲೈ ಮಾಡೋ ಚಾನ್ಸಸ್ ಇದೆ. ಇದು ಇಂಡಿಯನ್ ಸ್ಕಾಲರ್ಶಿಪ್ ಆಗಿರೋ ಕಾರಣ ಅಪ್ಲಿಕೆಂಟ್ಸ್ ಅಂದ್ರೆ ಮಹಾರಾಷ್ಟ್ರ, ರಾಜಸ್ಥಾನ್, ಗುಜರಾತ್, ಕರ್ನಾಟಕ, ತೆಲಂಗಾಣ, ತಮಿಳುನಾಡು ಅಥವಾ ಮಧ್ಯಪ್ರದೇಶ ಇಷ್ಟು ಸ್ಟೇಟ್ ಅಲ್ಲಿ ಯಾವ್ದಾದ್ರೂ ಸ್ಟೇಟ್ ಇಂದ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು. ಮತ್ತೆ ಆನ್ಯುಯಲ್ ಫ್ಯಾಮಿಲಿ ಇನ್ಕಮ್ CLP ಇಂಡಿಯಾ ಸ್ಪೆಸಿಫೈಡ್ ಆಗಿ ಲಿಮಿಟ್ ಮಾಡಿರ್ತಾರೆ, ಅದ್ರೊಳಗಡೆ ಇದ್ರೆ ಕನ್ಫರ್ಮ್ ಆಗಿ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಹಾಗೆ ಮೇನ್ ಆಗಿ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಬರ್ಬೋದು ಅಂದ್ರೆ 18,000 ಪರ್ ಇಯರ್ ಬರುತ್ತೆ ಪ್ರತಿಯೊಬ್ಬರು. ಮತ್ತೆ ಇದನ್ನ ಹೇಗೆ ಅಪ್ಲೈ ಮಾಡಬೇಕು, ಯಾವ್ದ್ರಲ್ಲಿ ಮಾಡಬೇಕು ಅಂದ್ರೆ CLP ಅಫಿಷಿಯಲ್ ವೆಬ್ಸೈಟ್ ಪೋರ್ಟಲ್ಗೆ ಹೋಗಿ ನಿಮ್ ಡೀಟೇಲ್ಸ್ ನ ರಿಜಿಸ್ಟರ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿ. ಇದಕ್ಕೆ ಆಲ್ಮೋಸ್ಟ್ ಡೆಡ್ಲೈನ್ ಮೇ ಅಥವಾ ಜೂನ್ ಆಗಿರ್ಬೋದು. ಮತ್ತೆ ಈ ಸ್ಕಾಲರ್ಶಿಪ್ ಇಂದ ಯಾವ್ಯಾವ ರೀತಿ ಯೂಸ್ಫುಲ್ ಆಗುತ್ತೆ ಅಂದ್ರೆ, ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂದ್ರೆ ಅಂಡರ್ ಪ್ರಿವಿಲೈಸ್ಡ್ ಸ್ಟೂಡೆಂಟ್ಗೆ ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ ಎಜುಕೇಶನ್ಗೋಸ್ಕರ. ಮತ್ತೆ ಫೈನಾನ್ಷಿಯಲಿ ಬರ್ಡನ್ ಫ್ಯಾಮಿಲೀಸ್ ಮೇಲೆ ಇರೋದ್ರಿಂದ ಅದು ರಿಡ್ಯೂಸ್ ಆಗುತ್ತೆ. ಹಾಗೆ ಅಕಾಡೆಮಿಕ್ ಎಕ್ಸಲೆನ್ಸ್ ಮತ್ತೆ ಕೆರಿಯರ್ ಗ್ರೋತ್ಗೆ ಈ ಸ್ಕಾಲರ್ಶಿಪ್ ತುಂಬಾನೇ ಯೂಸ್ಫುಲ್ ಆಗುತ್ತೆ, ತುಂಬಾನೇ ಎನ್ಕರೇಜ್ ಮಾಡುತ್ತೆ. ಹಾಗೆ ಅಪ್ಲಿಕೇಶನ್ ರಿವ್ಯೂ ಆಗೋದು ಬೇಸ್ಡ್ ಆನ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಆಗಿರುತ್ತೆ. ಹಾಗೆ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಲೇಟರ್ ಆಗಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ ಫೈನಲಿಸ್ಟ್. ಓಕೆನಾ ಸ್ಟೂಡೆಂಟ್ಸ್? ಈಗ ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ ಬಗ್ಗೆ ಹೇಳೋದಾದ್ರೆ, ಆಸ್ ಪರ್ March 28 ಅಂದ್ರೆ ಇವತ್ತು ರಿಲಯನ್ಸ್ ಫೌಂಡೇಶನ್ ಬಗ್ಗೆ ಅಷ್ಟೊಂದು ಅಪ್ಲಿಕೇಶನ್ ಡೇಟ್ಸ್ ಮತ್ತೆ ಅದ್ರ ಬಗ್ಗೆ ರೀಸೆಂಟ್ ಅಪ್ಡೇಟ್ಸ್ ಇಲ್ಲ. ಆದ್ರೆ 2025-26 ಅಕಾಡೆಮಿಕ್ ಇಯರ್ ಸ್ಕಾಲರ್ಶಿಪ್ಸ್ ಬೇಗನೆ ಓಪನ್ ಆಗುತ್ತೆ. ಆಲ್ಮೋಸ್ಟ್ ಅಪ್ಲಿಕೇಶನ್ಸ್ ಈ ವರ್ಷದ ಮಿಡ್ ಇಂದ ಸ್ಟಾರ್ಟ್ ಆಗ್ಬೋದು. ಹಾಗೆ ಡೆಡ್ಲೈನ್ ಬಂದು ಅಕ್ಟೋಬರ್ ಆಗಿರುತ್ತೆ. ಸೊ ಅಕ್ಟೋಬರ್ ಒಳಗಡೆನೆ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹಾಗೆ ಅಪ್ಲಿಕೇಶನ್ ಡೇಟ್ ಬಂದಾಗ ನಾವು ಖಂಡಿತವಾಗಿ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಹಾಗೆ ಇದಕ್ಕೆ ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಹೇಳ್ತೀನಿ. ಫಸ್ಟ್, ಅಂಡರ್ ಗ್ರಾಜ್ಯುಯೇಟ್ ಸ್ಕಾಲರ್ಶಿಪ್. ಎಲ್ಲ ತರ ಫಸ್ಟ್ ಇಯರ್ ಅಂಡರ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ಗೂ ಇದು ಎಲ್ಲ ಸ್ಟ್ರೀಮ್ಸ್ಗೂ ಓಪನ್ ಆಗಿರುತ್ತೆ. ಹಾಗೆ ಹೌಸ್ ಹೋಲ್ಡ್ ಇನ್ಕಮ್ ಬಂದ್ಬಿಟ್ಟು 15 lakh ಒಳಗಿರಬೇಕು. ಹಾಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದ್ಬಿಟ್ಟು 2 lakh ಇರುತ್ತೆ. ಡ್ಯೂರೇಷನ್ ಆಫ್ ಡಿಗ್ರಿ, ಓವರ್ ದ ಡ್ಯೂರೇಷನ್ ಆಫ್ ಡಿಗ್ರಿ ಅಪ್ ಟು 2 lakh ನಿಮ್ಗೆ ಬರ್ಬೋದು. ಓಕೆನಾ? ನೆಕ್ಸ್ಟ್, ಸೆಕೆಂಡ್, ಪೋಸ್ಟ್ ಗ್ರಾಜ್ಯುಯೇಟ್ ಸ್ಕಾಲರ್ಶಿಪ್ ಹೇಳೋದಾದ್ರೆ ಎಲ್ಲ ತರ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ಗೂ ಇರುತ್ತೆ. ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್, AI, ಮ್ಯಾಥಮೆಟಿಕ್ಸ್ ಅಂಡ್ ಕಂಪ್ಯೂಟಿಂಗ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಕೆಮಿಕಲ್, ರಿನ್ಯೂವಬಲ್, ಲೈಫ್ ಸೈನ್ಸ್ ಈ ತರ ಎಕ್ಸೆಟ್ರಾ ಎಲ್ಲ ತರ ಸ್ಟ್ರೀಮ್ಸಿಗೂ ಈ ಸ್ಕಾಲರ್ಶಿಪ್ ಅವೈಲೇಬಲ್ ಆಗಿರುತ್ತೆ. ಮತ್ತೆ ಗೇಟ್ ಸ್ಕೋರ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಮೇನ್ ಆಗಿ ಗೇಟ್ ಸ್ಕೋರ್ ಬಿಟ್ವೀನ್ 550 to 1000 ಇರಬೇಕಾಗುತ್ತೆ. ಅಥವಾ ಗೇಟ್ ನೀವು ಬರ್ದಿಲ್ಲ ಅಂದ್ರೆ ಅಂಡರ್ ಗ್ರಾಜ್ಯುಯೇಟ್ ಇವಾಗ ಓದ್ತಾ ಇರ್ತೀರಲ್ವಾ, ಅಟ್ಲೀಸ್ಟ್ CGPA 7.5 ಮೇಲಿರಬೇಕು. ಮತ್ತೆ ಇದನ್ನ ಹೇಗೆ ಅಪ್ಲೈ ಮಾಡ್ಬೇಕು, ಯಾವ್ದ್ರಲ್ಲಿ ಅಪ್ಲೈ ಮಾಡಬೇಕು ಅಂದ್ರೆ ಅಫಿಷಿಯಲ್ ಅಪ್ಲಿಕೇಶನ್ ಪೋರ್ಟಲ್ ಇದೆ, www.scholarship.reliancefoundation.organization. ಈ ವೆಬ್ಸೈಟ್ ಅಲ್ಲಿ ನೀವು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಬಹುದು. ಇದು ಮಿಡ್ ಆಫ್ ದಿಸ್ ಇಯರ್ ಆಗಿರುತ್ತೆ. ಸೊ ಇನ್ನು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿಲ್ಲ. ಓಪನ್ ಆದ ತಕ್ಷಣ ನಾವು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಈ ಸ್ಕಾಲರ್ಶಿಪ್ ಎರಡು ಮೇಜರ್ ಆಗಿರೋದು. ಸೊ ಇದು ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.